ಒಂದು ದಿನನೂ ಕೂಡ ರಜೆನೂ ಕೂಡ ತೆಗೆದುಕೊಳ್ಳದೇನೆ ತಾವು ಸೇವೆನ ಸಲ್ಲಿಸ್ತಾ ಇದ್ರು ಕೂಡ ಕಳೆದ 6 ತಿಂಗಳಿಂದ ಅಥವಾ 1 ವರ್ಷದಿಂದ ನಿಮಗೆ ಗೌರವಧನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತ ಆಗ್ತದೆ. ನಾನು ಮೊನ್ನೆ ದಿನ ಪತ್ರಿಕೆ ನೋಡ್ತಾ ಇದ್ದೆ, ಬಹಳ ನೋಡಿ ಎಂತ ದುರಂತ ಅಂತ ಹೇಳಿದ್ರೆ ಬಹಳ ಮಾತನಾಡಕ್ ಹೋದ್ರೆ ನೀವೇನ ರಾಜಕಾರಣ ಮಾತನಾಡಿದ್ರಿ ಅಂತೇಳಿ ನೀವು ಕೂಡ ಅಂದ್ಕೊಳ್ತೀರಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 11 ಯೂನಿವರ್ಸಿಟಿಗಳನ್ನ ಚಾಮರಾಜನಗರ, ಬಿಜಾಪುರ, ಬೀದರ್ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯೂನಿವರ್ಸಿಟಿಗಳನ್ನ ಕರೆತಕ್ಕಂತ ಕೆಲಸ ಮಾಡಿದ್ದೇವೆ. 300-400 ಕೋಟಿ ರೂಪಾಯಿ ಅನುದಾನ ಬೇಕಾಗ್ತದೆ ಆ ಯೂನಿವರ್ಸಿಟಿಗಳಿಗೋಸ್ಕರ. ಅನುದಾನ ಕ್ರೋಢೀಕರಿಸೋದಕ್ಕೆ ಅನುದಾನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸ ಆ ಯೂನಿವರ್ಸಿಟಿಗಳನ್ನ ಮುಚ್ಚಾಕ್ತಕ್ಕಂತ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ, ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಿಕ್ಷಕರ ಜೊತೆಲಿ ಇವತ್ತು ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ. ಇದು ಅಕ್ಷಮ್ಯ ಅಪರಾಧ. ನಾನು ಒಂದ್ ಮಾತನೇ ಸಂದರ್ಭದಲ್ಲಿ ಹೇಳ್ತೇನೆ, ನಾನಾಗ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರಾಗ್ಲಿ ಏನು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಮಾರ್ಚ್ 3ನೇ ತಾರೀಕಿಂದ, ಆ ಅಧಿವೇಶನದಲ್ಲೂ ಕೂಡ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ, ನಿಮ್ಮ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ಪ್ರಶ್ನೆನ ಎತ್ತುತ್ತೇವೆ. ಪ್ರಶ್ನೆಲ್ಲ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೆಲಸನೂ ಕೂಡ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ಮಾಡ್ತೇವೆ ಅನ್ನೋ ಭರವಸೆನ ಸಂದರ್ಭ ಕೊಡ್ತೇವೆ. ಒಂದು ದಿನನೂ ಕೂಡ ರಜೆನೂ ಕೂಡ ತೆಗೆದುಕೊಳ್ಳದೇನೆ ತಾವು ಸೇವೆನ ಸಲ್ಲಿಸ್ತಾ ಇದ್ರು ಕೂಡ ಕಳೆದ 6 ತಿಂಗಳಿಂದ ಅಥವಾ 1 ವರ್ಷದಿಂದ ನಿಮಗೆ ಗೌರವಧನ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತ ಆಗ್ತದೆ. ನಾನು ಮೊನ್ನೆ ದಿನ ಪತ್ರಿಕೆ ನೋಡ್ತಾ ಇದ್ದೆ, ಬಹಳ ನೋಡಿ ಎಂತ ದುರಂತ ಅಂತ ಹೇಳಿದ್ರೆ ಬಹಳ ಮಾತನಾಡಕ್ ಹೋದ್ರೆ ನೀವೇನ ರಾಜಕಾರಣ ಮಾತನಾಡಿದ್ರಿ ಅಂತೇಳಿ ನೀವು ಕೂಡ ಅಂದ್ಕೊಳ್ತೀರಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 11 ಯೂನಿವರ್ಸಿಟಿಗಳನ್ನ ಚಾಮರಾಜನಗರ, ಬಿಜಾಪುರ, ಬೀದರ್ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯೂನಿವರ್ಸಿಟಿಗಳನ್ನ ಕರೆತಕ್ಕಂತ ಕೆಲಸ ಮಾಡಿದ್ದೇವೆ. 300-400 ಕೋಟಿ ರೂಪಾಯಿ ಅನುದಾನ ಬೇಕಾಗ್ತದೆ ಆ ಯೂನಿವರ್ಸಿಟಿಗಳಿಗೋಸ್ಕರ. ಅನುದಾನ ಕ್ರೋಢೀಕರಿಸೋದಕ್ಕೆ ಅನುದಾನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸ ಆ ಯೂನಿವರ್ಸಿಟಿಗಳನ್ನ ಮುಚ್ಚಾಕ್ತಕ್ಕಂತ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ, ಮಕ್ಕಳ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಿಕ್ಷಕರ ಜೊತೆಲಿ ಇವತ್ತು ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ. ಇದು ಅಕ್ಷಮ್ಯ ಅಪರಾಧ. ನಾನು ಒಂದ್ ಮಾತನೇ ಸಂದರ್ಭದಲ್ಲಿ ಹೇಳ್ತೇನೆ, ನಾನಾಗ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರಾಗ್ಲಿ ಏನು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಮಾರ್ಚ್ 3ನೇ ತಾರೀಕಿಂದ, ಆ ಅಧಿವೇಶನದಲ್ಲೂ ಕೂಡ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ, ನಿಮ್ಮ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ಪ್ರಶ್ನೆನ ಎತ್ತುತ್ತೇವೆ. ಪ್ರಶ್ನೆಲ್ಲ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೆಲಸನೂ ಕೂಡ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ಮಾಡ್ತೇವೆ ಅನ್ನೋ ಭರವಸೆನ ಸಂದರ್ಭ ಕೊಡ್ತೇವೆ.